ಮೊದಲನೇ ಪ್ರಶ್ನೆ, ಯಾವ ತರಕಾರಿಯನ್ನು ಮೂಳೆಗಳಿಲ್ಲದ ಮಾಂಸ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಸೋಯಾಬೀನ್, ಆಪ್ಷನ್ ಸಿ ಅಣಬೆ, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಬಿ, ಸೋಯಾಬೀನ್ ಅನ್ನು ಮೂಳೆಗಳಿಲ್ಲದ ಮಾಂಸ ಎಂದು ಕರೆಯುತ್ತಾರೆ. ಎರಡನೆಯ ಪ್ರಶ್ನೆ, ಯಾವ ನಗರವನ್ನು ಮೆಣಸಿನಕಾಯಿಗಳ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಸಂಕೇಶ್ವರಿ, ಆಪ್ಷನ್ ಸಿ ಗುಂಟೂರು, ಆಪ್ಷನ್ ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಸಿ, ಗುಂಟೂರು ನಗರವನ್ನು ಮೆಣಸಿನಕಾಯಿಗಳ ನಗರ ಎಂದು ಕರೆಯಲಾಗುತ್ತದೆ. ಮೂರನೆಯ ಪ್ರಶ್ನೆ, ಬೆಕ್ಕಿನ ಸರಾಸರಿ ಆಯಸ್ಸು ಎಷ್ಟು ವರ್ಷ? ಆಪ್ಷನ್ ಎ 12 ವರ್ಷ, ಆಪ್ಷನ್ ಬಿ 11 ವರ್ಷ, ಆಪ್ಷನ್ ಸಿ 10 ವರ್ಷ, ಆಪ್ಷನ್ ಡಿ 7 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ, ಬೆಕ್ಕಿನ ಸರಾಸರಿ ಆಯಸ್ಸು 12 ವರ್ಷ. ನಾಲ್ಕನೆಯ ಪ್ರಶ್ನೆ, ಹಾವುಗಳೇ ಇಲ್ಲದ ದೇಶ ಯಾವುದು? ಆಪ್ಷನ್ ಎ ಥಾಯ್ಲ್ಯಾಂಡ್, ಆಪ್ಷನ್ ಬಿ ಗ್ರೀನ್ಲ್ಯಾಂಡ್, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ, ಹಾವುಗಳೇ ಇಲ್ಲದ ದೇಶ ನ್ಯೂಜಿಲೆಂಡ್. ಐದನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಗೋಡಂಬಿಯನ್ನು ಹೆಚ್ಚಾಗಿ ಉತ್ಪಾದಿಸುತ್ತಾರೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಡಿ, ಮಹಾರಾಷ್ಟ್ರದಲ್ಲಿ ಗೋಡಂಬಿಯನ್ನು ಹೆಚ್ಚಾಗಿ ಉತ್ಪಾದಿಸುತ್ತಾರೆ. ಆರನೆಯ ಪ್ರಶ್ನೆ, 1 ತಿಂಗಳುಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಒಣ ದ್ರಾಕ್ಷಿ ನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ರಕ್ತ ಶುದ್ಧಿಯಾಗುತ್ತದೆ, ಆಪ್ಷನ್ ಬಿ ಹಿಮೋಗ್ಲೋಬಿನ್ ಹೆಚ್ಚುತ್ತದೆ, ಆಪ್ಷನ್ ಸಿ ಶುಗರ್ ಕಂಟ್ರೋಲ್, ಆಪ್ಷನ್ ಡಿ ಬಿಪಿ ಕಂಟ್ರೋಲ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. 1 ತಿಂಗಳುಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಒಣ ದ್ರಾಕ್ಷಿ ನೀರನ್ನು ಕುಡಿಯುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಹಿಮೋಗ್ಲೋಬಿನ್ ಹೆಚ್ಚುತ್ತದೆ. ಏಳನೆಯ ಪ್ರಶ್ನೆ, ಭಾರತದ ಪವರ್ ಹೌಸ್ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಛತ್ತೀಸ್ಗಢವನ್ನು ಭಾರತದ ಪವರ್ ಹೌಸ್ ಎಂದು ಕರೆಯಲಾಗುತ್ತದೆ. ಎಂಟನೆಯ ಪ್ರಶ್ನೆ, ರಾಮನು ಸೀತೆಯನ್ನು ಕಾಡಿಗಟ್ಟಿದಾಗ ಸೀತೆಯು ಯಾರ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದರು? ಆಪ್ಷನ್ ಎ ವಿಶ್ವಾಮಿತ್ರ, ಆಪ್ಷನ್ ಬಿ ವಾಲ್ಮೀಕಿ, ಆಪ್ಷನ್ ಸಿ ವೇದವ್ಯಾಸರು, ಆಪ್ಷನ್ ಡಿ ಪರಶುರಾಮ. ಸರಿಯಾದ ಉತ್ತರ ಆಪ್ಷನ್ ಬಿ, ರಾಮನು ಸೀತೆಯನ್ನು ಕಾಡಿಗಟ್ಟಿದಾಗ ಸೀತೆಯು ವಾಲ್ಮೀಕಿಯ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದರು. ಒಂಬತ್ತನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಒಣ ಕೊಬ್ಬರಿ ತಿನ್ನಬಾರದು? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಬಿಪಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಹೃದಯ ಸಮಸ್ಯೆ ಮತ್ತು ಮಧುಮೇಹ ಇರುವವರು ಒಣ ಕೊಬ್ಬರಿ ತಿನ್ನಬಾರದು. ಹತ್ತನೆಯ ಪ್ರಶ್ನೆ, ತುಪ್ಪ ಉತ್ಪಾದನೆಯಲ್ಲಿ ಯಾವ ದೇಶ ನಂಬರ್ 1 ಸ್ಥಾನದಲ್ಲಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ, ತುಪ್ಪ ಉತ್ಪಾದನೆಯಲ್ಲಿ ಭಾರತ ದೇಶ ನಂಬರ್ 1 ಸ್ಥಾನದಲ್ಲಿದೆ. 11ನೇ ಪ್ರಶ್ನೆ, ಯಾವ ವಸ್ತುವಿಗೆ ಕ್ವಿಕ್ ಸಿಲ್ವರ್ ಎಂಬ ಅಡ್ಡ ಹೆಸರಿದೆ? ಆಪ್ಷನ್ ಎ ಚಿನ್ನ, ಆಪ್ಷನ್ ಬಿ ಪಾದರಸ, ಆಪ್ಷನ್ ಸಿ ಅಲ್ಯೂಮಿನಿಯಂ, ಆಪ್ಷನ್ ಡಿ ಬೆಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಪಾದರಸವನ್ನು ಕ್ವಿಕ್ ಸಿಲ್ವರ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ.
12ನೇ ಪ್ರಶ್ನೆ, ಹಾಲಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಸಿ, ಹಾಲಿನಲ್ಲಿ ವಿಟಮಿನ್ ಡಿ ಕಂಡುಬರುತ್ತದೆ. 13ನೇ ಪ್ರಶ್ನೆ, ನೀಲಿ ಮೊಟ್ಟೆಗಳನ್ನು ಇಡುವ ಕೋಳಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಚಿಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಚಿಲಿ ದೇಶದಲ್ಲಿ ನೀಲಿ ಮೊಟ್ಟೆಗಳನ್ನು ಇಡುವ ಕೋಳಿ ಕಂಡುಬರುತ್ತದೆ. 14ನೇ ಪ್ರಶ್ನೆ, ಯಾವ ಹಣ್ಣು ಅಜೀರ್ಣ ಮತ್ತು ಅತಿಸಾರವನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ದಾಳಿಂಬೆ ಹಣ್ಣು, ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು, ಆಪ್ಷನ್ ಡಿ ಪೇರಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ದಾಳಿಂಬೆ ಹಣ್ಣು ಅಜೀರ್ಣ ಮತ್ತು ಅತಿಸಾರವನ್ನು ನಿಯಂತ್ರಿಸುತ್ತದೆ. 15ನೇ ಪ್ರಶ್ನೆ, ತೆಂಗಿನಕಾಯಿ ಹಾಲಿನಲ್ಲಿ ಬಾಯಿ ಮುಕ್ಕಳಿಸಿದರೆ ಯಾವ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ ಎ ಹಲ್ಲು ಬಿಳಿಯಾಗುತ್ತದೆ, ಆಪ್ಷನ್ ಬಿ ಬಾಯಿಯ ವಾಸನೆ ದೂರವಾಗುತ್ತದೆ, ಆಪ್ಷನ್ ಸಿ ಹಲ್ಲು ನೋವು ಕಡಿಮೆಯಾಗುತ್ತದೆ, ಆಪ್ಷನ್ ಡಿ ಬಾಯಿ ಹುಣ್ಣು ಕಡಿಮೆಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ತೆಂಗಿನ ಹಾಲಲ್ಲಿ ಬಾಯಿ ಮುಕ್ಕಳಿಸಿದರೆ ಬಾಯಿಯ ವಾಸನೆ ಮತ್ತು ಬಾಯಿ ಹುಣ್ಣು ಕಡಿಮೆಯಾಗುತ್ತದೆ. 16ನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಸ್ಟ್ರಾಬೆರಿ ಹಣ್ಣು, ಆಪ್ಷನ್ ಬಿ ಮಾವಿನ ಹಣ್ಣು, ಆಪ್ಷನ್ ಸಿ ಕಿವಿ ಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ, ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಕಿವಿ ಹಣ್ಣನ್ನು ತಿನ್ನಬೇಕು. 17ನೇ ಪ್ರಶ್ನೆ, ಸ್ಯಾಮ್ಸಂಗ್ ಯಾವ ದೇಶಕ್ಕೆ ಸಂಬಂಧಪಟ್ಟ ಕಂಪನಿ? ಆಪ್ಷನ್ ಎ ದಕ್ಷಿಣ ಕೊರಿಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ, ಸ್ಯಾಮ್ಸಂಗ್ ದಕ್ಷಿಣ ಕೊರಿಯಾಕ್ಕೆ ಸಂಬಂಧಪಟ್ಟ ಕಂಪನಿ. 18ನೇ ಪ್ರಶ್ನೆ, ತಿಂದ ಅನ್ನ ಬಹುಬೇಗ ಜೀರ್ಣವಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ತುಪ್ಪ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಬೆಲ್ಲ, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಡಿ, ತಿಂದ ಅನ್ನ ಬಹುಬೇಗ ಜೀರ್ಣವಾಗಲು ಮೊಸರು ಸೇವಿಸಬೇಕು. 19ನೇ ಪ್ರಶ್ನೆ, ಯಾವ ರಾಶಿಯವರಿಗೆ ಲೈಂಗಿಕ ಆಸಕ್ತಿ ಹೆಚ್ಚಿರುತ್ತದೆ? ಆಪ್ಷನ್ ಎ ತುಲಾ ಮತ್ತು ಧನು ರಾಶಿ, ಆಪ್ಷನ್ ಬಿ ವೃಶ್ಚಿಕ ಮತ್ತು ಮೇಷರಾಶಿ, ಆಪ್ಷನ್ ಸಿ ಕನ್ಯಾ ಮತ್ತು ಮಿಥುನ ರಾಶಿ, ಆಪ್ಷನ್ ಡಿ ವೃಷಭ ಮತ್ತು ಸಿಂಹ ರಾಶಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ, ವೃಶ್ಚಿಕ, ಮೇಷ ಮತ್ತು ವೃಷಭ, ಸಿಂಹ ರಾಶಿಯವರಿಗೆ ಲೈಂಗಿಕ ಆಸಕ್ತಿ ಹೆಚ್ಚಿರುತ್ತದೆ. 20ನೇ ಪ್ರಶ್ನೆ, ಸಮುದ್ರದಲ್ಲಿ ಬರುವ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಚಂಡಮಾರುತ, ಆಪ್ಷನ್ ಬಿ ನೆರೆ, ಆಪ್ಷನ್ ಸಿ ಸುನಾಮಿ, ಆಪ್ಷನ್ ಡಿ ತೂಫಾನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಸಮುದ್ರದಲ್ಲಿ ಬರುವ ಭೂಕಂಪವನ್ನು ಸುನಾಮಿ ಎಂದು ಕರೆಯುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.